ನಾವು ಹಿರಿಯರಾಗ್ತಾ ಆಗ್ತಾ ನಾನು ದೊಡ್ಡವನು, ನನಗೆ ಮರ್ಯಾದೆ ಕೊಡಬೇಕು, ನಾನು ದೊಡ್ಡವನು, ನನಗೆ ಜವಾಬ್ದಾರಿ ಕೊಡಬೇಕು, ನಾನು ದೊಡ್ಡವನು ಅಂತ ಹೇಳ್ತಿರ್ತೀವಿ. ಆ ಹಿರಿತನ ಅನ್ನೋದು ಹೇಗೆ ಗೊತ್ತಾಗತ್ತೆ ಅಂದರೆ, ನಾವು ನಮ್ಮ ಸಣ್ಣತನಗಳನ್ನೆಲ್ಲ ಗಮನಿಸಿದಾಗ ನಾವು ಹಿರಿತನ ಬರುತ್ತೆ. ಸಣ್ಣತನಗಳು ಯಾವ್ಯಾವುದು ಅಂತ ಡಿ ವಿ ಜಿಯವರು ಹೇಳ್ತಾರೆ. ಜಾಣ ಹಿರಿಯನೇ ಯಾರು ಅಂತ. ಇದು ಎಕ್ಸಾಂಪಲ್ ಕೊಟ್ಟಾಗ, ಎಕ್ಸಾಂಪಲ್ ನೋಡಿದಾಗ ಇದೇನು ಅನಿಸುತ್ತೆ. ಆದರೆ ಅದನ್ನು ಎಲ್ಲದಕ್ಕೂ ನಾವು ರೆಫರ್ ಮಾಡ್ಕೋಬೇಕು. ಲಿಟ್ರಲಿ ಅದನ್ನೇ ತಗೊಳ್ಳದೆ ಅದು ಯಾವ ಉದ್ದೇಶಕ್ಕೆ ಹೇಳಿದ್ದಾರೆ ಉದಾಹರಣೆ, ಆ ಥರ ಚಿಕ್ಕದಕ್ಕೆಲ್ಲನೂ. ಇವಾಗ ಮಕ್ಕಳು ಈ ಅವಲಕ್ಕಿ ಬೆಲ್ಲ ಇಟ್ಕೊಂಡು ಆಟ ಆಡಿಕೊಂಡು ತಿನ್ಕೊಂಡು ಜಗಳ ಆಡಿಕೊಂಡು ಮಾಡ್ತಿದ್ದಾಗ ಅದನ್ನ ನೋಡಿ ನಲಿಯೋದು ಹಿರಿಯ. ಅದನ್ನ ನೋಡಿ ಅವಲಕ್ಕಿ ಬೆಲ್ಲನ ಕಸ್ಕೊಂಡು ಅವ್ರ ಹತ್ರ ತಿನ್ಬಿಡ್ತಾರಾ? ಇಲ್ಲ ಅಲ್ಲ. ಅದು ಎಲ್ಲದರಲ್ಲೂ ರೆಫರ್ ಆಗುತ್ತೆ. ಚಿಕ್ಕ ಮಕ್ಕಳು ಏನಾದ್ರು ಮಾಡ್ತಿದ್ರೆ ಮಾಡ್ಕೊಳ್ಳಿ ಬಿಡು ಅಂತ, ಅದನ್ನ ನಾನು ಕಿತ್ಕೊಂಡು ತಿನ್ನಲ್ಲ ಅಂತ. ವಿಷಯಾಸಕ್ತಿನಲ್ಲಿ ಎಷ್ಟು ಮುಳುಗೋಗಿರ್ತೀವಿ ಅಂತ ಹೇಳಿದ್ರೆ, ಅದರಲ್ಲಿ ಅನಾಸಕ್ತಿಯನ್ನು ಬೆಳೆಸ್ಕೊಂಡು ಅದಕ್ಕೆ ಅಂಟ್ಕೊಳ್ಳದೆ ಇರೋನು ಅವನು ಹಿರಿಯ, ಅವನು ಜಾಣ ಅಂತ ಹೇಳ್ತಾರೆ. ಶಿಶುಗಳ ಅವಲಕ್ಕಿ ಬೆಲ್ಲದ ಸಂಭ್ರಮವ ನೋಡಿ ಹಸಿವನೊಂದುವನೇ ಹಿರಿಯನು ನಲಿಯದಿಹನೆ. ನಂಗೆ ಹಸು ಕೊಟ್ಬಿಡಿ ಎಲ್ಲ ಅಂತ ತಗೊಂಡು ತಿಂತೀರಾ? ಇಲ್ಲ. ವಿಷಯ ಸಂಸಕ್ತ ಲೋಕವನ್ ಅನಾಸಕ್ತಿಯಿಂದಸೆದು ನೋಳ್ಪನು ಜಾಣ. ವಿಷಯದಲ್ಲಿ ಆಸಕ್ತಿ ಬಂದಾಗ ಯಾವಾಗ ತಕ್ಷಣ ಗಮನಿಸ್ಕೊಂಡು ಅಂತ ಗಮನಿಸ್ಕೊಳ್ಳೋನು ಹಿರಿಯ. ನಮಗೆ ತೃಪ್ತಿ ಆಗಿದ್ದರೆ ನಾವು ಬೇರೆಯವ್ರು ಊಟ ಮಾಡ್ತಿದ್ದಾಗ ಅದನ್ನ ನೋಡಿ ತೃಪ್ತಿ ಪಡ್ತೀವಿ. ಚೆನ್ನಾಗಿ ಊಟ ಮಾಡ್ತಿದ್ರೆ ಅಯ್ಯೋ ಚೆನ್ನಾಗಿ ಊಟ ಮಾಡಲಿ, ಅದು ಹಿರಿತನ. ನಮಗೆ ತೃಪ್ತಿ ಆಗಿದ್ದರೆ ಬೇರೆಯವ್ರು ಊಟ ಮಾಡುವಾಗ ಅಯ್ಯೋ ನಾನು ತಿನ್ಬಿಡ್ಬೇಕು ಅನಿಸಲ್ಲ. ಅದರಲ್ಲಿ ನಲಿವಿರುತ್ತೆ. ಏನೋ ಒಂದು ತೃಪ್ತಿ ಪಡ್ತಾ ಅವ್ರು ಚೆನ್ನಾಗಿ ತಿಂತಾ ಇದ್ರೆ ನೋಡಿ ಖುಷಿ ಆಗುತ್ತೆ. ಪಂಡಿತನಾದವನು ವಿದ್ಯಾರ್ಥಿಗಳಿಗೆ ಅವರು ಚೆನ್ನಾಗಿ ಏನಾದ್ರೂ ಅವ್ನು ಹೇಳಿದ್ದನ್ನು ಅವನು ಫಾಲೋ ಮಾಡಿದರೆ ಅಥವಾ ಚೆನ್ನಾಗಿ ಅದನ್ನು ಹೇಳಿದ್ರೆ ಎಷ್ಟು ಅದನ್ನು ನೋಡಿ ಖುಷಿ ಪಡ್ತಾನೆ. ಅವನು ಗುರು ಶಿಷ್ಯನ್ನ ನೋಡಿ ಖುಷಿ ಪಡ್ತಾನೆ. ಅವನು ಅನುಷ್ಠಾನ ಮಾಡಿಬಿಟ್ರಂತೂ ಬಹಳ ಖುಷಿ ಪಡ್ತಾನೆ. ಜ್ಞಾನಿ ಕೂಡ, ಲೋಕ ಸಂತೈಸೋ ಜ್ಞಾನಿ ಕೂಡ ಬೇರೆಯವನು ಆ ಥರ ಯೋಚನೆ ಮಾಡಿದ್ರೆ ಬಹಳ ಖುಷಿ ಪಡ್ತಾರೆ. ಎಲ್ಲರನ್ನೂ ತನ್ನೊಳಗೆ ನೋಡೋದನ್ನು ಯಾರಾದರೂ ಮಾಡಿದ್ರೆ ನಿಜವಾದ ಗುರು ಖುಷಿ ಪಡ್ತಾನೆ. ಹಾಗೆ ಅದು ಹಿರಿತನ. ಉಣುತ್ತಿರುವವರನ್ನು ಕಾಣ್ಬ ನಲಿವಿಂದ. ಪಂಡಿತನು ವಿದ್ಯಾರ್ಥಿಗಳಿಗೊರೆವ ನಯದಿನ್ ಕಂಡು ಲೋಕವನ್ನು ಸಂತೈಸುವ ಜ್ಞಾನಿ. ಕಂಡೆಲ್ಲರೊಳು ತನ್ನ ಲೋಕವನ್ನು ಸಂತೈಸುವ ಜ್ಞಾನಿ. ಎಲ್ಲರನ್ನೂ ನನ್ನನ್ನು ತನ್ನೊಳಗೆ ನೋಡುವನನ್ನು ನೋಡಿದ್ರೆ ಅವನು ಬಹಳ ಸಂತಸ ಆಗುತ್ತೆ. ತನ್ನಲ್ಲಿ ಏನು ಒಳ್ಳೇದಿದೆಯೋ ಅದನ್ನು ಬೇರೆಯವರಲ್ಲೂ ನೋಡಿದಾಗ ಖುಷಿಯಾಗತ್ತೆ. ತನ್ನಲ್ಲಿ ಏನು ಒಳ್ಳೇದಿಲ್ಲ ಬೇರೆಯವರಲ್ಲೂ ನೋಡಿದಾಗ ಅದನ್ನು ಕಲ್ತ್ಕೊಳ್ತೀನಿ ಅಂತ ಒಪ್ಕೊಳ್ಳೋನು ಹಿರಿಯ. ಮುಂದೇನೋ ಮತ್ತೇನೋ ಈಗ ಯಾಕೆ ಆ ಮಾತು, ಸಂದರ್ಭ ಬರಲಿ ಬಂದಾಗ ಅದು ಚಿಂತೆ ಮಾಡೋಣ ಅನ್ನೋದು ಹಿರಿತನ. ಮುಂದೇನೋ ಮತ್ತೇನೋ ಇಂದಿಗ ಮಾತೇಕೆ, ಸಂದರ್ಭ ಬರಲಿ ಬಂದಾಗಳ ಚಿಂತೆ. ಅವನಿಗೆ ಗೊತ್ತು, ಹಿರಿಯನಿಗೆ ಗೊತ್ತು, ವಿವೇಕಿಗೆ ಗೊತ್ತು, ಜಾಣನಿಗೆ ಗೊತ್ತು, ನಿನ್ನ ಆಳಿಂದ ನೀನು ಮಾಡಿಸ್ಕೊಳಕ್ಕಾಗಲ್ಲ ಕೆಲಸ. ಅದಕ್ಕೆ ಬೇರೆ ಒಬ್ಬ ಇದ್ದಾನೆ, ಅವನು ಹೇಳ್ದಂಗೆ ನಡೆಯೋದು. ನೀನು ಹೇಳ್ದಂಗಲ್ಲ, ನೀನು ಆಳಿಂದ ಮಾಡಿಸ್ಕೊಳಕ್ಕಾಗಲ್ಲ, ಅವನು ಹೇಳ್ದಂಗೆ ನಡೆಯೋದು. ಹೊಂದಿಸುವನಾರೋ ನಿನ್ನಾಳಲ್ಲ ಬೇರಿಹನು, ಇಂದಿಗಿಂದಿಗೆ ಬದುಕು. ನಮ್ಮ ಬದುಕು ಇವತ್ತಿಗೆ ನಾ ಹೇಳಿ ಮಾಡಿಸೋದಲ್ಲ, ಅದು ಯಾರೋ ಇದ್ದಾನೆ ಅವನು ಹೇಳಿ ಮಾಡಿಸ್ತಾನೆ ಅನ್ನೋದು ಇರೋನು ಹಿರಿಯ. ಜೀವನ ದಿವಸದಿಂದ ದಿವಸಕ್ಕೆ, ನಿಮಿಷದಿಂದ ನಿಮಿಷಕ್ಕೆ, ಕ್ಷಣದಿಂದ ಕ್ಷಣಕ್ಕೆ ಅನ್ನಲ್ವ. ಆ ಭವಿಷ್ಯವ ಚಿಂತಿಸದೆ ಬದುಕವನ್ನು ನೂಕಬೇಕು. ವಿವರಗಳ
ಜೋಡಿಸುವ ಯಜಮಾನ ಬೇರೆ ಇದ್ದಾನೆ ಅಂತ ತಿಳ್ಕೋಬೇಕು. ಆ ರೀತಿ ಜನ್ಮ ಸವಿಸೋನು ನಿಜವಾಗ್ಲೂ ಹಿರಿಯ. ಮುಂದೇನೋ ಮತ್ತೇನೋ ಇಂದಿಗ ಮಾತೇಕೆ ಸಂದರ್ಭ ಬರಲಿ ಬಂದಾಗಳ ಚಿಂತೆ, ಹೊಂದಿಸುವನಾರು ನಿನ್ನಾಳಲ್ಲ ಬೇರಿಹನು ಇಂದಿಗಿಂದಿಗೆ ಬದುಕು ಮಂಕುತಿಮ್ಮ. ದಿವಸಕ್ಕೆ ನಿಮಿಷಕ್ಕೆ ಭವಿಷ್ಯವ ಚಿಂತಿಸದೆ ಬದುಕನು ಕೂತಿರು, ವಿವರಗಳ ಜೋಡಿಸುವ ಯಜಮಾನ ಬೇರಿಹನು ಸವೆಸು ನೀಂ ಜನ್ಮವನು ಮಂಕುತಿಮ್ಮ. ನಾವು ಏನು ಮಾಡದೇ ಇದ್ರೂ ಬೆಳಗಾಗತ್ತೆ, ರಾತ್ರಿ ಆಗುತ್ತೆ. ಅದೇನು ನಾವೇನು ಮಾಡ್ತಾ ಇಲ್ಲ, ಅದು ಯೋಚನೆ ಇಲ್ಲದೆ ನಡೀತಾ ಇದೆ. ಯಾಕೆ ಕೊರಗಬೇಕು? ರವಿ ನಿಲ್ಲದೆ ಸುತ್ತುತ್ತಿರೆ ಕೊರಗು ಕಳಬಳಬೇಕು. ಯಾವತ್ತೋ ಒಂದಿನ ದಿನ ಕಳಿಯತ್ತೆ, ತಗೊಂಡು ಹೋಗ್ತಾನೆ, ದಿನ ಕಳ್ಕೊಂಡು ಹೋಗುತ್ತೆ. ಹೀಗೆ ಇರಲ್ಲ. ಸವೆಯುವುದೆಲ್ಲವನು ಕಡೆಗೊಯ್ಯುವನು. ಒಂದಿನ ನಾವು ಸಾಯೋವರೆಗೂ ಹೀಗೆ ಕರ್ಕೊಂಡು ಹೋಗ್ತಾನೆ ಅವನು. ಕೊನೆಯಲ್ಲಿ ಎಲ್ಲ ಮರ್ತು ಹೋಗುತ್ತೆ. ಆ ಮರೆವು ಅನ್ನೋದು ಕಬಳಿಸ್ಕೊಂಡು ಬಂದ್ಬಿಡುತ್ತೆ. ಇದೆಲ್ಲ ನೋಡಿದಾಗ ಇದು ಶಿವಕೃಪೆ ಅಲ್ವಾ? ಇದು ಶಿವಕೃಪೆಯ ಲಕ್ಷಣ. ರವಿ ನಿಲ್ಲದೆ ಸುತ್ತುತ್ತಿರೆ ಕೊರಗು ಕಳವಳಬೇಕೋ, ಸಬಯಿಸುತ್ತೆಲ್ಲವನು ಕಡೆಗೊಯ್ಯುವನವನು, ಕವಳಿಸುವುದೆಲ್ಲವನು ಮರೆವು ಬಾಳೋಳ್, ಅದೊಂದು ಶಿವಕೃಪೆ ಮಂಕುತಿಮ್ಮ. ಬಾಳಿನಲ್ಲಿ ಎಲ್ಲವೂ ಒಂದಿನ ಮುಗಿದು ಹೋಗುತ್ತೆ, ಎಲ್ಲವೂ ಕೂಡ ಮರ್ತು ಹೋಗುತ್ತೆ. ಅಲ್ಲಿವರೆಗೂ ಸೂರ್ಯ ತನ್ನ ಕೆಲಸ ತಾನು ಮಾಡ್ತಾ ಇರ್ತಾನೆ, ನಮ್ಮ ದಿವಸ ನಾವು ಕಳೀತಾ ಇರ್ತಾನೆ. ನಾವೇನು ಅದಕ್ಕಾಗಿ ನಾವು ಪ್ಲ್ಯಾನ್ ಮಾಡ್ಕೊಳ್ಳೋದು ಬೇಕಿಲ್ಲ. ಅವನು ಹೊಂದಿಸ್ತಾನೆ. ವಿವರಗಳನ್ನು ಜೋಡಿಸೋ ಯಜಮಾನ ಒಬ್ಬ ಇದ್ದಾನೆ. ಭವಿಷ್ಯನ ನಾವು ಯಾಕೆ ಚಿಂತೆ ಮಾಡಬೇಕು? ಜನ್ಮ ಸವಿಸೋದಷ್ಟೇನೇ. ದಿವಸದಿಂದ ದಿವಸ ಎಂಜಾಯ್ ಮಾಡು, ನಿಮಿಷದಿಂದ ನಿಮಿಷ, ಕ್ಷಣದಿಂದ ಕ್ಷಣ ಚಿಂತಿಸದೇ ಬದುಕು. ಅಷ್ಟೇ ನಿನ್ನ ಪಾಲಕ್ಕೆ ಬಂದಿರೋದು. ದೆರ್ ಇಸ್ ನಥಿಂಗ್ ಟು ಡೂ, ದೆರ್ ಇಸ್ ನಥಿಂಗ್ ಟು ನೋ, ಜಸ್ಟ್ ಬಿ. ಏನಿದೆ ಅದನ್ನು ತಗೋ. ಇವನು ಜಾಣ ಹಿರಿಯ ಅಂತ ಮಂಕುತಿಮ್ಮ ಕಗ್ಗದಲ್ಲಿ ಹೇಳ್ತಾರೆ. ಇದರಲ್ಲಿ ಆವಾಗ ನಮಗೆ ಎಚ್ಚರಿಕೆ ಕೊಡ್ತಿರ್ತಾರೆ. ಇದಕ್ಕಿಂತ ಜೀವನ ಧರ್ಮ ಯೋಗ ಬೇರೆ ಇಲ್ಲ.